ಹಾಯ್ ಫ್ರೆಂಡ್ಸ್, ಮೊದಲನೇದಾಗಿ ವಿಶ್ವ ಮಹಿಳಾ ದಿನಾಚರಣೆ, ತಾಯಂದಿರ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತಾ, ಮೊದಲೇ ಪಂದ್ಯದಲ್ಲಿ 200+ 13ನೇ ಬಾರಿ ಟಾರ್ಗೆಟ್ ಚೇಸ್ ಮಾಡ್ತಾರೆ CSK ಮತ್ತು ಕಲ್ಕತ್ತಾದವರು. 4ನೇ ಸ್ಥಾನಕ್ಕೆ ಪ್ಲೇ ಆಫ್ ಬರೋಕ್ಕೆ ಭಾಳ ಪೈಪೋಟಿ ಪಡ್ತಾ ಇದ್ದಾರೆ, ಅದರಲ್ಲಿ ಸಂಶಯ ಇಲ್ಲ ಅಂತ ಹೇಳ್ತೀನಿ. ಇವತ್ತು ನಮ್ಮ ಉದಿತ್ ಅನ್ನೋ ಒಬ್ಬ ಯಂಗ್ಸ್ಟರು 37 ಬಾಲಲ್ಲಿ ಅದ್ಭುತ ಬ್ಯಾಟಿಂಗ್ ಆಡಿ CSK ತಂಡವನ್ನು 200 ರನ್ ಒಂದು ಹಂತದಲ್ಲಿ ಅವರು 90 ರನ್ನು ಪವರ್ ಪ್ಲೇಯಲ್ಲಿ ಹೊಡೆದು LSC ಉತ್ತಮ ಸ್ಕೋರು. ಇವತ್ತು ಅವ್ರ ಬ್ಯಾಟಿಂಗು ಆಸ್ಟ್ರೇಲಿಯನ್ ಬ್ಯಾಟ್ಸ್ಮನ್ನು ಇಂಗ್ಲೀಷು ಜಬರ್ದಸ್ತ್ ಬ್ಯಾಟಿಂಗ್ ಆಡ್ತಾರೆ. ಹತ್ತತ್ರ 85 ರನ್ 33 ಬಾಲಲ್ಲಿ ಹೊಡೆದು ಒಂದು ಹಂತದಲ್ಲಿ ಖುಷಿ ತಗೊಂಡು ಮತ್ತೆ ಅವರು ಚೇತರಿಸ್ಕೊಂಡು ಕೊನೆ ಹಂತದಲ್ಲಿ ಶಹಬಾಜ್ ಅಹ್ಮದ್ ಅವರ ಆಲ್ರೌಂಡ್ ಪರ್ಫಾರ್ಮೆನ್ಸ್, ಬಾಲಿಂಗು ಬ್ಯಾಟಿಂಗ್ನಿಂದ 200 ರನ್ ಟಾರ್ಗೆಟ್ ಕೊಟ್ಟು 200+ ಕೊಟ್ಟರು ಕೂಡ ಅದು ಸಕ್ಸಸ್ ಆಗಲಿಲ್ಲ ಅಂತ ಹೇಳ್ತೀವಿ. CSK ಪರವಾಗಿ ನಾಯಕನೂ ಉತ್ತಮ ಬ್ಯಾಟಿಂಗ್ ಆಡ್ತಾರೆ, ಸ್ಯಾಮ್ಸನ್ನು ಉತ್ತಮ ಅಡಿಪಾಯ ಹಾಕಿಕೊಡ್ತಾರೆ ಅಂತ ಹೇಳ್ತಾ, ಇನ್ನು ನಮ್ಮ RCB ಪಂದ್ಯದ ಬಗ್ಗೆ ಹೇಳಬೇಕಂದ್ರೆ, ಈ ಪಂದ್ಯದಲ್ಲಿ ನಮ್ಮದು ಅದೃಷ್ಟ ಕೈ ಹಿಡಿತು ಅಂತ ಹೇಳಬೇಕಾಗುತ್ತೆ. ನಾನು ಹೇಳ್ತೀನಿ, ಮೊದಲು 26 ಬಾಲ್ 36 ಅನ್ಬೇಕಾದಾಗ ಕೊಹ್ಲಿ ಅವರು ಬ್ಯಾಕ್ ಟು ಬ್ಯಾಕ್ ಡಕ್ ಹೊಡಿತಾರೆ. ಆದರೂ ಕೂಡ ಇವತ್ತು ಬೆಥೆಲ್ ಅವರು ಒಂದು 27 ಬಾಲ್ 27 ಒಳ್ಳೆ ಪಾರ್ಟ್ನರ್ಶಿಪ್ ಕೊಡ್ತಾರೆ. ಕುನಾಲ್ ಪಾಂಡ್ಯ ಅವರು ಗೆಲುವಿನ ರೂವಾರಿ. ನಮ್ಮ ಎಲ್ಲಕ್ಕಿಂತ ಹೆಚ್ಚಾಗಿ ಭುವಿ ಬಗ್ಗೆ ಹೇಳಬೇಕು. ಕೃಣಾಲ್ ಪಾಂಡ್ಯ ಅಂತ ಹೇಳಿದ್ಮೇಲೆ ಭುವಿ ಬಗ್ಗೆ ಹೇಳ್ತೀನಿ. ಕೃಣಾಲ್ ಪಾಂಡ್ಯ ಅವರು ಒಂದು ಜೀವದಾನ ಪಡಿತಾರೆ. ಪಾಪ ಇಂಜುರಿ ಆದಮೇಲೆ ಅವರು ಓಡೋಕ್ಕಾಗಲಿಲ್ಲ, ಅನಿವಾರ್ಯವಾಗಿ ಅದು 6-4 ಹೊಡಿಯೋಕ್ಕೆ ಹೋಗಿ ಅವರು ವಿಕೆಟ್ ಕೈ ಚೆಲ್ತಾರೆ. ಎಂಥ ಕ್ರೂಷಿಯಲ್ ಟೈಮಲ್ಲಿ 73 ರನ್ನು. ಇದು ಒಂದು RCB ನಮಗೆ ಒಂದು ಧೈರ್ಯ ಏನಂತಂದರೆ, ಸ್ಟಾರ್ಟಿಂಗ್ ವಿಕೆಟ್ ಬಿದ್ದರೂ ಕೂಡ ನಾವು ಹಿಂದೆ ಎಲ್ಲರಿಗೂ ಬ್ಯಾಟಿಂಗ್ ಸುಭದ್ರವಾಗಿ ಆಡ್ತಾ ಇದ್ದಾರೆ ಅನ್ನೋ ಒಂದು ಕಾನ್ಫಿಡೆಂಟ್ ಕೊಟ್ಟವ್ರೆ. ಇವತ್ತು ಜಿತೇಶ್ ಶರ್ಮಾ ಅವರು 12 ಬಾಲಲ್ಲಿ 18 ಅದ್ಭುತ ಫಾರ್ಮ್ ವಾಪಸ್ ಬಂದರೂ ಕೂಡ ಆ ಹಂತದಲ್ಲಿ ನೆಗ್ಲಿಜೆನ್ಸಿ ಮಾಡಿ ವಿಕೆಟ್ ಕೊಟ್ಟದ್ದು ಅದು ಎಷ್ಟು ಮುಳುವಾಯ್ತಂದರೆ, ನೆಕ್ಸ್ಟ್ ಬಾಲೇ ಟೀಮ್ ಡೇವಿಡ್ ಔಟ್ ಆದರು. ಒಂದು ಹಂತದಲ್ಲಿ 1 ಓವರಿಗೆ 15 ರನ್ ಬೇಕಾದಾಗ ಅವರು ಕೂಡ ಹೊಸ ಬಾಲರ್ನ ತರ್ತಾರೆ, ನಮ್ಮ ದೇಶೀಯ ಆಟಗಾರನ. ಅಂಥದ್ರಲ್ಲಿ ಈ ಶೆಪರ್ಡ್ ಅವರು 10 ಬಾಲ್ ಆಡಿ ಕೇವಲ 3 ರನ್ ತೆಗೆದು ಔಟ್ ಆದಾಗ ನನಗೆ ಒಂಥರ ಹಳೆ RCB ನೆನಪಾಯಿತು. ಬಟ್ ನಮ್ಮ ಭುವಿ ಕೈ ಬಿಡಲಿಲ್ಲ. ಬಾಲಿಂಗಲ್ಲಿ 6ನೇ ಸಾರಿ ಈ IPLಲ್ಲಿ 3+ ವಿಕೆಟ್ ಹೋಗಿದ್ದವರು ದಾಖಲೆಯನ್ನು, ಪಾಟೇಲ್ ಅವ್ರದ್ದು ದಾಖಲೆಯನ್ನು ಸರಿಗಟ್ತಾರೆ. ಪೈಲ ಬಾಲ್ ಎದುರಿಸಿದ 6 ಹೊಡಿತಾರೆ. 1 ಬಾಲ್ 2 ಬೇಕಾದಾಗ ಡೈವ್ ಹೊಡೆದು ರಸಿಕ್ ಅವರು RCB ಗೆಲ್ಲುವುದಲ್ಲದೆ ಪ್ರಮುಖ 2 ಪಾಯಿಂಟನ್ನು ಕೊಡಿಸಿ ನಮ್ಮದು ಮೊದಲೇ ಸ್ಥಾನದಲ್ಲಿ ಬಂದಿದ್ದಾರೆ ಅಂತ ಹೇಳ್ತೀನಿ. ನಾನು ಹೇಳ್ದಂಗೆ 4ನೇ ಸ್ಥಾನಕ್ಕೆ CSK, ಕಲ್ಕತ್ತಾ, GT ತಂಡ ಭಾಳ ಪೈಪೋಟಿ ಮಾಡ್ತಾ ಇದ್ದಾವೆ. ಭಾಳ ಇಂಟ್ರೆಸ್ಟಿಂಗ್ ಬರ್ತಾ ಇದೆ RCB ಈ IPL ಪಂದ್ಯ ಅಂತ ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.